ಮಳೆಗಾಲದಲ್ಲಿ ಆಗುಂಬೆ ಘಾಟ್ ಏನಿದೆ ಇದು ಪ್ರವಾಸಿಗರ ಸ್ವರ್ಗ ಅಂತಾನೆ ಕರಿಬಹುದು. ಯಾಕಂದ್ರೆ ಮಳೆಗಾಲ ಸಂದರ್ಭದಲ್ಲಿ ಆಗುಂಬೆ ಘಾಟ್ನ ಸೌಂದರ್ಯ ಮತ್ತಷ್ಟು ದುಪ್ಪಟ್ಟಾಗುತ್ತೆ. ನಾವು ಚಿತ್ರಣವನ್ನ ಗಮನಿಸಬಹುದು. ನಾವೀಗ ಇರುವಂತದ್ದು ಆಗುಂಬೆ ಘಾಟಿನ ಸನ್ಸೆಟ್ ಪಾಯಿಂಟ್ ಏನಿದೆ ಅಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಮಳೆಗಾಲ ಬಂತಂದ್ರೆ ಸಾಕು, ಪ್ರವಾಸಿಗರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಕರಾವಳಿ ಜಿಲ್ಲೆ ಸೇರಿದಂತೆ ಮಲೆನಾಡು ಪ್ರದೇಶದಲ್ಲಿ ಮಳೆ ತುಂಬಾನೇ ಆರಂಭದಲ್ಲಿ ತುಂಬಾನೇ ಕಡಿಮೆ ಆಗಿತ್ತು. ಆದರೆ ಈಗ ಜುಲೈ ಆರಂಭದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ ಬೆನ್ನಲ್ಲೇ ಆಗುಂಬೆ ಘಾಟಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಜಾಸ್ತಿ ಆಗಿರುವಂಥದ್ದು ನಾವು ಇಲ್ಲಿ ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಆ ಸನ್ಸೆಟ್ ವ್ಯೂ ಪಾಯಿಂಟ್ ಏನಿದೆ ಇಲ್ಲಿ ಪ್ರವಾಸಿಗರ ಒಂದು ಹಾಟ್ ಫೇವರೇಟ್ ಆಗಿರುವಂಥದ್ದು. ಇಲ್ಲಿ ಪ್ರವಾಸಿಗರು ಯಾರೇ ಪ್ರವಾಸಿಗರು ಇಲ್ಲಿ ಭೇಟಿ ಕೊಟ್ಟರು ಈ ಒಂದು ಸನ್ಸೆಟ್ ಪಾಯಿಂಟ್ ನಲ್ಲಿ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸಿಕೊಳ್ಳಲು ಇಲ್ಲಿ ತುಂಬಾನೇ ಸಮಯವನ್ನ ಕಳೀತಾರೆ. ಇಲ್ಲಿ ಪ್ರವಾಸಿಗರ ಸಂಖ್ಯೆ ವೀಕೆಂಡ್ ನಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ. ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ಇರ್ಬೋದು, ಅದರ ವೀಕ್ ಮಿಡ್ಲ್ ಇರ್ಬೋದು, ಯಾವ ಸಮಯದಲ್ಲಿ ಬಂದರೂ ಈ ಒಂದು ಆಗುಂಬೆ ಘಾಟ್ನಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಯಾವುದೇ ಕಡಿಮೆ ಆಗುವುದಿಲ್ಲ. ನಾವು ಚಿತ್ರಣವನ್ನು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾರೆ, ಇಲ್ಲಿ ಸಮಯವನ್ನ ಕಳೀತಾರೆ, ಎಂಜಾಯ್ ಮಾಡ್ತಾರೆ. ಮತ್ತು ಇಲ್ಲಿ ಫ್ಯಾಮಿಲಿ ಸಹಿತ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಒಂದು ಗಳಿಗೆ ವಾಹನವನ್ನ ನಿಲ್ಲಿಸಿ ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸದೆ ವಾಪಸ್ ಹೋಗುದಿಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಈ ಒಂದು ಆಗುಂಬೆ ಘಾಟ್ನ ಚಿತ್ರಣ ಈಗಿನ ಪರಿಸ್ಥಿತಿಯಲ್ಲಿ ಚಿತ್ರಣ ತುಂಬಾನೇ ಜನರನ್ನ ಆಕರ್ಷಿಸ್ತಿದೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಪ್ರವಾಸಿಗರು ಈ ಒಂದು ಆಗುಂಬೆ ಘಾಟಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನ ಈ ಒಂದು ಘಾಟ್ನಲ್ಲಿ ಕಳೀತಾರೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಫಾಗ್ ಆಗಿರ್ಬೋದು ಮತ್ತು ಇಲ್ಲಿಯ ಸೌಂದರ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ಪ್ರಕೃತಿಯ ಒಂದು ನೋಡ್ಲಿ ತುಂಬಾನೇ ಖುಷಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. ಆದರೆ ಇಲ್ಲಿಯ ಪೊಲೀಸ್ ಇಲಾಖೆಯವರು ಮಾಹಿತಿ ನೀಡುವ ಪ್ರಕಾರ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಜಾಗರೂಕತೆಯಿಂದ ಇಲ್ಲಿ ವಾಹನ ಚಲಾಯಿಸಬೇಕು. ಯಾವುದೇ ಸಂದರ್ಭದಲ್ಲಿ ಭೂಕುಸಿತ ಆಗುತ್ತೆ, ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕೆಂಬುದು ಇಲ್ಲಿಯ ಪೊಲೀಸರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.